Hello, my dear students. ಹೇಗಿದ್ದೀರಿ ಎಲ್ರು? How are you all? Yes, congratulations, my dear students. Congratulations. KCET ರ್ಯಾಂಕಿಂಗ್ ತೊಗೊಂಡಿರ್ತೀರಿ, ಒಳ್ಳೆ ರ್ಯಾಂಕ್ ಬಂದಿರುತ್ತೆ ಆ್ಯಂಡ್ ಸೆಲೆಬ್ರೇಟ್ ಮಾಡೋ ಟೈಮ್. ಆ್ಯಂಡ್ ತುಂಬ ಜನ ಮಕ್ಕಳು ಸರ್ ನಾನು ಇನ್ನೂ ಮಾರ್ಕ್ಸ್ ಜಾಸ್ತಿ ಬರಬೇಕಾಗಿತ್ತು, ಇನ್ನೂ ರ್ಯಾಂಕ್ ಚೆನ್ನಾಗಿ ಬರಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ ಸರ್. ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತ ಅನ್ಕೊಂಡಿರೋರು ತುಂಬ ಜನ ಇರ್ತೀರಿ. ಪರವಾಗಿಲ್ಲ ಮಕ್ಕಳು, ಯಾಕಂದರೆ ನಾವು ಎಲ್ಲ ಪ್ರಿಡಿಕ್ಟ್ ಮಾಡಿರೋದೆಲ್ಲ ತಪ್ಪಾಗಿದೆ. ತುಂಬಾ ರ್ಯಾಂಕ್ ವೇರಿ ಆಗಿದೆ. ಲಾಸ್ಟ್ ಟೈಮ್ಗೆಲ್ಲ ಬರ್ತಿದ್ದು ಏನು ಮಾರ್ಕ್ಸ್ ಇದೆ ಈ ಸಲಕ್ಕೂ ತುಂಬಾ ವೇರಿ ಆಗಿದೆ, ಯಾಕಂದರೆ ಕ್ವಶನ್ ಪೇಪರ್ ಈಸಿ ಇತ್ತನ್ನೋ ಕಾರಣಕ್ಕೆ. ಸೊ ಯಾರೆಲ್ಲ 3-4 ಸಾವಿರ ಎಕ್ಸ್ಪೆಕ್ಟ್ ಮಾಡಿರೋರು 7-8 ಸಾವಿರ ಬಂದಿದೆ. ಯಾರು 10-11 ಸಾವಿರ ಎಕ್ಸ್ಪೆಕ್ಟ್ ಮಾಡಿರೋರಲ್ಲ 18-19-20 ಸಾವಿರ ಆ ರೀತಿ ರ್ಯಾಂಕ್ ಬಂದಿದೆ. ಇಟ್ಸ್ ಓಕೆ, ನೋ ಇಶ್ಯೂಸ್, ತೊಂದರೆ ಇಲ್ಲ. ಸೊ ಏನಾಗಬೇಕು ಅದು ಆಗೋಗಿದೆ. ಬಟ್ ಅಟ್ಲೀಸ್ಟ್ ನಾವು ಯು ಸೆಲೆಬ್ರೇಟ್ ಯುವರ್ ರಿಸಲ್ಟ್ಸ್. ಯಾಕೆ ಸೆಲೆಬ್ರೇಟ್ ಮಾಡಬೇಕಂತ ಅಂದರೆ, ಓದಬೇಕಾದ್ರೆ ಪ್ರೆಷರ್ ಇರುತ್ತೆ, ಓದಬೇಕಾದ್ರೆ ಎಂಜಾಯ್ ಮಾಡ್ಕೊಂಡಂತ ಓದೋರು ಸಂಖ್ಯೆ ಕಡಿಮೆ ಇರುತ್ತೆ. ಓಕೆ, ಸೊ ಟೆಸ್ಟ್ ಟೈಮಲ್ಲಿ ನಿಮ್ಗೆ ಪ್ರೆಷರ್ ಇರುತ್ತೆ, ಮಾರ್ಕ್ಸ್ ಹೇಗೆ ಬರುತ್ತೋ ಏನೋ ಅಂತ. ಥ್ರೂ ಔಟ್ ದಿ ಲಾಸ್ಟ್ 2 years ನಿಮಗೆ ಪ್ರೆಷರ್ ಇದ್ದೇ ಇರುತ್ತೆ. ಮಕ್ಕಳ ಸೆಲೆಬ್ರೇಟ್ ಮಾಡೋಕೆ ಟೈಮ್ ಬಂದಿರೋದಿಲ್ಲ. ಈಗಲೂ ಕೂಡ ನಿಮ್ಮ ರಿಸಲ್ಟ್ಸ್ ಬಂದಮೇಲೂ ಕೂಡ ನೀವು ಇನ್ನೂ ಬೇಜಾರಾಗ್ತಾ ಕೂತಿದ್ರೆ ಖಂಡಿತ ಮಕ್ಕಳ ನಿಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶನೇ ಸಿಗೋದಿಲ್ಲ. ಎಷ್ಟಾದರೂ ರ್ಯಾಂಕ್ ಬಂದಿರಲಿ, ಏನಾದರೂ ರ್ಯಾಂಕ್ ಬಂದಿರಲಿ, ಸೊ ಜಸ್ಟ್ ಸೆಲೆಬ್ರೇಟ್ ಯುವರ್ ರಿಸಲ್ಟ್ಸ್. ನಾನು ಮೊನ್ನೆ ಆಫ್ಟರ್ ದ ಬೋರ್ಡ್ ಎಕ್ಸಾಮ್ಸ್ ಐ ಸಾ ಒನ್ ಆಫ್ ದ ಸ್ಟೂಡೆಂಟ್ 4-5 ಸಬ್ಜೆಕ್ಟ್ ಫೇಲ್ ಆಗಿದೆ. ಅವ್ರ ಮನೇಲಿ 2 ಕೇಕ್ ಕಟ್ ಮಾಡಿಸಿದ್ದಾರೆ. ಸೊ ಐ ವಾಸ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ, ಬಟ್ ಆಲ್ಸೋ ದೆರ್ ಇಸ್ ಅ ಮೀನಿಂಗ್ಫುಲ್ ಥಾಟ್ ಪ್ರೊಸೆಸ್ ಇನ್ ದ್ಯಾಟ್. ಏನಂತ ಅಂದರೆ, ಯಾವಾಗ ಸೆಲೆಬ್ರೇಟ್ ಮಾಡೋದು? ಮಕ್ಕಳು ಪ್ರತಿ 2 years ಕಂಪ್ಲೀಟ್ ಪ್ರೆಷರಲ್ಲಿ ಇರ್ತಾರೆ, ಪಿಯರ್ ಪ್ರೆಷರ್. ಸೊ ಅವ್ರ ಲೈಫ್ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಸಿಕ್ಕಾಬಟ್ಟೆ ಕನ್ಸರ್ನ್ ಇರುತ್ತೆ. ಆ್ಯಂಡ್ ರಿಸಲ್ಟ್ಸ್ ಬಂದಮೇಲೂ ಕೂಡ ಮತ್ತೆ ಬೇಜಾರಾಗೋದು ಯಾಕೆ ಬೇಕು? ಹೌದಲ್ಲ? ಯಾಕಂದರೆ ಇಟ್ ಈಸ್ ಅ ಎಂಡ್ ಆಫ್ ಸರ್ಟನ್ ಪ್ರೊಸೆಸ್. ಯಾವುದೋ ಒಂದು ಪ್ರೊಸೆಸ್ ಅಥವಾ ಯಾವುದೋ ಒಂದು ಸ್ಟೇಜ್ದ ಎಂಡ್ ಅದು. ಸೊ ಅದರಲ್ಲಿ ಎರಡೇ ವಿಷಯ ಇರೋದು ಮಕ್ಕಳು, ಐದರ್ ಯು ನೀಡ್ ಟು ಸೆಲೆಬ್ರೇಟ್ ಆರ್ ಯು ನೀಡ್ ಟು ಲರ್ನ್. ನಾನು ಹೇಳೋದಂದ್ರೆ ಎರಡನ್ನೂ ಮಾಡಿ, ಲರ್ನ್ ಆ್ಯಂಡ್ ದೆನ್ ಎಂಜಾಯ್. ಓಕೆ, ಸೊ ಎಸ್, ಸೊ ಇಷ್ಟು ಹೇಳ್ತಾ ಇವತ್ತು ಬಂದಿರೋ ಕಾರಣ ನಾನು ತಿಳಿಸ್ತಾ ಹೋಗ್ತಿದ್ದೀನಿ ಮಕ್ಕಳ. ಎಸ್, ಟುಡೇ ಐ ಆಮ್ ಹಿಯರ್ ಟು ಟೆಲ್ ಯು ಅಬೌಟ್ ದಿ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಇವತ್ತು. ಎಸ್, ಸೊ ಫಾಲೋ ದಿಸ್ ವೈಲ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ನೋಡಿ, ಸ್ಟಾರ್ಟಿಂಗೇನೆ ಒಂದು ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. ಯಾರ್ಯಾರು 1000 ರ್ಯಾಂಕ್, 1500 ರ್ಯಾಂಕ್ ಅಥವಾ 2000 ರ್ಯಾಂಕ್ ಕೆಳಗೆ ಬಂದಿದ್ದೀರಿ ಅವ್ರಿಗೆಲ್ಲ ತೊಂದರೆನೇ ಇಲ್ಲ ಮಕ್ಕಳು ಆಪ್ಷನ್ ಎಂಟ್ರಿ. ಸೊ ಸ್ವಲ್ಪ ಹುಷಾರಾಗಿದ್ರೆ ಸಾಕು, ಸಿಕ್ಕಾಬಟ್ಟೆ ಹುಷಾರಾಗಿರೋ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಕೆಲವು ಕಾಲೇಜ್ ಆಪ್ಷನ್ಸ್ ಆಗಿ ಇಟ್ಕೊಂಡ್ರೆ ಸಾಕು. ಬಟ್ ನಾನು ಇವತ್ತು ಹೇಳ್ತಾ ಇರೋದು ಅಬೌಟ್ 2000 ರ್ಯಾಂಕ್. ಅಬೌಟ್ 2000 ರ್ಯಾಂಕ್ ಯಾರು ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳೋದು ಇಷ್ಟೇ, ಏನು ಆಪ್ಷನ್ ಎಂಟ್ರಿನ ಕೇರ್ಫುಲ್ ಆಗಿ ಮಾಡಿ ಆ್ಯಂಡ್ ಸಿಕ್ಕಾಬಟ್ಟೆ ಹೋಮ್ವರ್ಕ್ ಮಾಡಬೇಕಿಲ್ಲಿ. ಸೊ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಬೇಕು. ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿದೆ, ಪ್ರೀವಿಯಸ್ ಇಯರ್ ಕಟ್ ಆಫ್ನ ಕೂಡ ಯೂಸ್ ಮಾಡಿಕೊಂಡು ನೀವು ನಿಮ್ಮದೇ ಆದಂಥ ಒಂದು ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಸೊ ಮಕ್ಕಳ 2 ಇಂಪಾರ್ಟೆಂಟ್ ಸ್ಟೇಜ್ ಇದೆ. ಸೊ 2 ಇಂಪಾರ್ಟೆಂಟ್ ಸ್ಟೇಜ್ ಇದೆ. ಮೊದಲನೇದು ನಿಮಗೆ ಬೇಕಾಗಿರೋದು ಆಪ್ಷನ್ ಎಂಟ್ರಿ. ಸೊ ಮೊದಲನೇದು ನಿಮಗೆ ಬೇಕಾಗಿರೋದು ಆಪ್ಷನ್ ಎಂಟ್ರಿ. ಎಸ್, ಆಪ್ಷನ್ ಎಂಟ್ರಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್. ಅದಾದಮೇಲೆ ಸೆಕೆಂಡ್ ಇರೋದು ಮಾಕ್ ಅಲಾಟ್ಮೆಂಟ್. ಓಕೆ, ಸೊ ದೀಸ್ 2 ಸ್ಟೇಜಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಇವೆರಡು ಸ್ಟೇಜ್ನ ನೀವು ಏನಾದರೂ ಕರೆಕ್ಟಾಗಿ ದಾಟ್ಬಿಟ್ರೆ ನೆಕ್ಸ್ಟ್ ನಿಮಗೆ ಆರಾಮ್ಸೆ ಸೀಟ್ ಸಿಗುತ್ತೆ. ಆಪ್ಷನ್ ಎಂಟ್ರಿ ಮತ್ತು ಮಾಕ್ ಅಲಾಟ್ಮೆಂಟ್ ತನಕ ತುಂಬಾ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿ ತನಕನೇ ನಿಮ್ಗೆ ಏನೇ ಚೇಂಜಸ್ ಇದ್ರೂ ಮಾಡೋಕ್ಕೆ ಸಾಧ್ಯ ಇರೋದು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮತ್ತು ಮಾಕ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಮಾತ್ರ ನಿಮ್ಗೆ ಏನೇ ಚೇಂಜಸ್ ಆದರೂ ಮಾಡೋಕ್ಕೆ ಸಾಧ್ಯ. ಅಂದರೆ ಚೇಂಜಸ್ ಎಸ್ಪೆಷಲಿ ಆ್ಯಡಿಂಗ್ ನ್ಯೂ ಕಾಲೇಜ್ ಟು ಯೋರ್ ಲಿಸ್ಟ್. Adding new college to your list is possible only before the ಫಸ್ಟ್ ರೌಂಡ್ಗಿಂತ ಮುಂಚೆ ಅಷ್ಟೇನೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ ಮಕ್ಕಳ, ಮಾಕ್ ಅಲಾಟ್ಮೆಂಟ್ ಲಾಸ್ಟ್ ಡೇಟ್ ಇರುತ್ತೆ ನೋಡಿ. ಇವತ್ತಿನ ದಿನಕ್ಕೆ ನೀವು ಎಂಟ್ರಿ ಮಾಡಿ ಮುಗಿಸ್ಬಿಡ್ಬೇಕು, ನಾಳೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ತನಕ ಮಾತ್ರ ನೀವು ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗೋದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಫಸ್ಟ್ ಓಕೆ ಅದಾದ್ಮೇಲೆ ರಿಸಲ್ಟ್ಸ್ ಬಂದಮೇಲೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಬಟ್ ಇನ್ ದ ಫಸ್ಟ್ ರೌಂಡ್ ಯು ಕೆನಾಟ್ ಆ್ಯಡ್. ಇನ್ ದ ಫಸ್ಟ್ ರೌಂಡ್ ಯು ಕೆನಾಟ್ ಆ್ಯಡ್ ದ ನ್ಯೂ ಕಾಲೇಜಸ್. ಮಾಕ್ ಎಂಟ್ರಿ ರಿಸಲ್ಟ್ಸ್ ಬಂದಮೇಲೂ ಕೂಡ ಹೊಸ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ಮತ್ತು ನೀವು ಆಪ್ಷನ್ಸ್ನ ಆ ಕಡೆ ಈ ಕಡೆ ವೆರಿ ಮಾಡ್ಬೋದು. ಬಟ್ ಫಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕಾಗದೇ ಇರೋದ್ರಿಂದ ನೀವೇನು ಮಾಡಬೇಕು, ಆದಷ್ಟು ಜಾಸ್ತಿ ಆಪ್ಷನ್ಸ್ ಇಟ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆಪ್ಷನ್ಸ್ ಜಾಸ್ತಿ ಇಟ್ಕೋಬೇಕು. ಸೊ ಇಟ್ ಕ್ಯಾನ್ ಬಿ 100 ಆಪ್ಷನ್ಸ್, 200 ಆಪ್ಷನ್ಸ್, 300 ಆಪ್ಷನ್ಸ್, ಏನೂ ತಪ್ಪಿಲ್ಲ. 300 ಆಪ್ಷನ್ಸ್ ತನಕ ಇಟ್ಕೊಳ್ಳೋದು ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಒಂದು ವಿಷಯ ನಿಮಗೆ ಗೊತ್ತಿರಬೇಕಾಗಿರೋದು ಏನಂತಂದ್ರೆ, ಸರ್ 300 ಆಪ್ಷನ್ ಇಟ್ಕೊಳ್ತೀನಿ, ಅದನ್ನ ಹೆಂಗ್ ಬೇಕಂಗೆ ಇಟ್ಕೋಬೋದಾ? ಇಲ್ಲ ಮಕ್ಕಳ, ಹೆಂಗ್ ಬೇಕಂಗೆ ಇಟ್ಕೊಬೇಡಿ. ಸೊ ಸೆಟ್ ಯೋರ್ ಪ್ರಯಾರಿಟೀಸ್. ಪ್ರಯಾರಿಟಿನ ಸೆಟ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸರ್ ಯಾವ ರೀತಿ ಪ್ರಯಾರಿಟೀಸ್ ಸೆಟ್ ಮಾಡಬೇಕು? ನೋಡಿ ಮಕ್ಕಳ, ನಿಮಗೆ ಸಪೋಸ್ ಲೆಟ್ ಅಸ್ ಅಸ್ಯೂಮ್ ಜಸ್ಟ್ ಅಸ್ಯೂಮ್ ಸ್ಟೂಡೆಂಟ್ಸ್, ಯಾವುದೋ ಒಬ್ಬ ಹುಡುಗಂದು ಸ್ಟೂಡೆಂಟ್ ರ್ಯಾಂಕ್ ಬಂದು 32,000 ಇರುತ್ತೆ ಅಂತ ಅನ್ಕೋಣ. ಸೊ ಲೆಟ್ ಅಸ್ ಅಸ್ಯೂಮ್ a student rank is 32,000.
32,000 ಸ್ಟೂಡೆಂಟ್ ರ್ಯಾಂಕ್ ಇದೆ ಅಂತ ಅನ್ಕೋಣ. ಲೆಟ್ ಅಸ್ ಅಸ್ಯೂಮ್ ಸ್ವಲ್ಪ ಹೈಯೆಸ್ಟ್ ಜಾಸ್ತಿ ಕೊಟ್ಟಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದ್ರಲ್ಲಿ ನಾನು ಐ ವಿಲ್ ಆಸ್ಕ್ ಯು ಟು ಪ್ರಿಪೇರ್ ಇನ್ ಸಚ್ ಅ ವೇ ದಟ್ ಮೇಕ್ ಇಟ್ ಇಂಟು 3 ಕ್ಯಾಟಗರಿ ಸ್ಟೂಡೆಂಟ್ಸ್. 3 ಕ್ಯಾಟಗರಿ ಆಗಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ, and then third category. So make this into 3 category. So ನಾನು ಇವನಿಗೆ ಒಂದು 100 ಆಪ್ಷನ್ಸ್ ಕೊಡ್ತೀನಿ ಅಥವಾ 120 ಆಪ್ಷನ್ಸ್ ಕೊಡ್ತೀನಿ ಅಂತ ಅನ್ಕೋಣ. ಸೊ ಐ ವಾಂಟ್ 120 ಆಪ್ಷನ್ಸ್ ಫಾರ್ ಹಿಮ್. ಈ ಸ್ಟೂಡೆಂಟ್ಗೆ 120 ಆಪ್ಷನ್ಸ್ನ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಜಸ್ಟ್ ಅಸ್ಯೂಮ್ ಐ ಹ್ಯಾವ್ ಗಾಟ್ 32,000 ರ್ಯಾಂಕ್. ನಾನೇನು ಮಾಡ್ತೀನಿ, ನಾನು 120 ಆಪ್ಷನ್ ಇಟ್ಕೋಬೇಕು ಅಂತ ಅನ್ಕೊಳ್ತೀನಿ. ಈ 120 ಆಪ್ಷನ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ನೋಡಿ. ಈ 120 ಆಪ್ಷನ್ಸಲ್ಲಿ ಫಸ್ಟ್ 40 ಆಪ್ಷನ್ಸ್, ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ಮಕ್ಕಳ. ಫಸ್ಟ್ 40 ಆಪ್ಷನ್ಸ್ ಏನಿದೆ, ಟ್ರೈ ವಿತ್ ಯುವರ್ ಲಕ್ ಸ್ಟೂಡೆಂಟ್ಸ್. ಫಸ್ಟ್ 40 ಆಪ್ಷನ್ಸ್ ಟ್ರೈ ವಿತ್ ಯುವರ್ ಲಕ್. ಸೊ ಲಕ್ ಜೊತೆ ಟ್ರೈ ಮಾಡೋದು ಇದು. ಸೊ ಇದನ್ನ ಹೇಳ್ತೀನಿ ನಾನು ಲಕ್ಕಿ ಕ್ಯಾಟಗರಿ ಅಂತ ಹೇಳ್ತೀನಿ. ಐ ವಿಲ್ ಟೆಲ್ ದಿಸ್ ಆಸ್ ಲಕ್ಕಿ ಕ್ಯಾಟಗರಿ. ಓಕೆ, ಸೊ ಲಕ್ಕಿ ಕ್ಯಾಟಗರಿ ಅಂದ್ರೆ ಅರ್ಥ ಏನು? ಸೊ ನಿಮಗೆ ಸಿಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ, ವೇರ್ ದ ಪ್ರೊಬಾಬಿಲಿಟಿ ಇಸ್ ವೆರಿ ಲೆಸ್. ಆದರೂ ಕೂಡ ನೀವು ಅದನ್ನ ಆಪ್ಷನ್ಸ್ ಅಲ್ಲಿ ಇಡಬೇಕಾಗತ್ತೆ. ಇಟ್ರೆ ಒಳ್ಳೇದು. ಯಾಕಂದ್ರೆ ಕೆಲವು ಟೈಮಲ್ಲಿ ಲಕ್ ಕೂಡ ಪ್ಲೇ ಆಗುತ್ತೆ ಮಕ್ಕಳ. ಈ ಟೈಮಲ್ಲಿ ಯಾರೋ ಒಬ್ರು ಸೀಟ್ ಕ್ಲೈಮ್ ಮಾಡದೇ ಇರ್ಬೋದು. ಆ ಸೀಟ್ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅಥವಾ ಇನ್ಯಾವುದೋ ರೌಂಡಲ್ಲಿ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ಯಾರೋ ಒಬ್ರು ಆ ಸೀಟ್ನ ಬಿಟ್ಟೋಗ್ಬೋದು. ಯಾವುದೋ ಯೂನಿವರ್ಸಿಟಿ ಸಿಕ್ತು ಅಂತನೋ, NIT ಸಿಕ್ತು ಅಂತನೋ, IIT ಸಿಕ್ತು ಅಂತನೋ, ಅಥವಾ ಮೆಡಿಕಲ್ ಹೋದ್ರು ಅಂತನೋ, ಯಾವುದೋ ಒಂದು ಸೀಟ್ ಬಿಟ್ಟು ಹೋಗ್ಬೋದು. ಆ ಸೀಟ್ನ ಯಾರು ಕ್ಲೇಮ್ ಮಾಡದೇ ಇದ್ರೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆ ಸೀಟ್ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆಲ್ಸೋ ಮೂವ್ ಟು ಥರ್ಡ್ ರೌಂಡ್, ನೀವು ಕೂಡ ಥರ್ಡ್ ರೌಂಡ್ ತನಕ ಹೋದ್ರೆ, ಅಪ್ಪಿ ಹೋದ್ರೆ, ಆಗ ನಿಮ್ಗೆ ಏನಾಗುತ್ತೆ, ಯಾರೋ ಒಬ್ರು ಸೀಟ್ ಬಿಟ್ಟಾಗ ಆ ಸೀಟ್ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಕೆಲವು ಟೈಮಲ್ಲಿ ಯಾರು ಸೀಟ್ ಕ್ಲೇಮ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಅದರಿಂದ ಹೇಳ್ತಿರೋದು ಇದನ್ನ ಲಕ್ಕಿ ಕ್ಯಾಟಗರಿ ಅಂತ ಏನ್ ಇಡ್ತಿದ್ದೀನಿ ಮಕ್ಕಳ. ಇದರಲ್ಲಿ ಯು ಆರ್ ಪ್ಯೂರ್ಲಿ ಪ್ಲೇಯಿಂಗ್ ವಿತ್ ಯುವರ್ ಲಕ್. ಸೊ ಫಸ್ಟ್ 40 ಆಪ್ಷನ್ಸ್, ನೀವು ಬರೀ 40 ಆಪ್ಷನ್ಸ್ ಕೊಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಆಲ್ಸೋ ಗಿವ್ 60 ಆಪ್ಷನ್ಸ್, 70 ಆಪ್ಷನ್ಸ್ ಅಂಡ್ ಆಲ್ಸೋ ಇನ್ಕ್ರೀಸ್ ದಿಸ್ ನಂಬರ್ ಆಫ್ ಆಪ್ಷನ್ಸ್. ಸಪೋಸ್ 200 ಆಪ್ಷನ್ಸ್ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. 200 ಆಪ್ಷನ್ಸ್ ಕೊಟ್ಟಿದ್ರೆ ಗೋ ವಿತ್ 60 ಆಪ್ಷನ್ಸ್ ಇಯರ್. ಸಪೋಸ್ ಇಫ್ ಯು ಆರ್ ಗಿವನ್ 300 ಆಪ್ಷನ್ಸ್, ಗೋ ವಿತ್ 100 ಆಪ್ಷನ್ಸ್ ಇಯರ್. ಏನೂ ತಪ್ಪಿಲ್ಲ. ಡಿವೈಡ್ ಬೈ 3. ಸೊ ಎಷ್ಟು ಆಪ್ಷನ್ಸ್ ಕೊಡ್ತೀರಾ ಮಕ್ಕಳ ಇದರಲ್ಲಿ ಮೇಜರ್ ಆಗಿ ಅಷ್ಟನ್ನ ಡಿವೈಡ್ ಮಾಡ್ಕೊಂಡು ಬನ್ನಿ. ಅಂಡ್ ಇದರಲ್ಲಿ ಕೂಡ ಅಷ್ಟೇ ಟಾಪ್ ರ್ಯಾಂಕಿಂಗ್ ಇಂದ ಆಗ್ತಾ ಬನ್ನಿ. RV ಕಾಲೇಜಲ್ಲಿ CS ಸಿಗಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಆದ್ರೂ ಕೂಡ ಪರವಾಗಿಲ್ಲ, ಹಾಕಿ, ತೊಂದರೆ ಇಲ್ಲ. ಲಾಸ್ಟ್ ರೌಂಡ್ ತನಕ ಯಾವನೊಬ್ಬ ಬರ್ತಾನೆ, ಥರ್ಡ್ ರೌಂಡ್ ರೌಂಡಲ್ಲಿ ಬಂದು ಮೊನ್ನೆ ಒಬ್ಬ ಸ್ಟೂಡೆಂಟ್ನ ಮೀಟ್ ಮಾಡಿದೆ. ಸೊ ಇಸ್ ರ್ಯಾಂಕ್ ಇಸ್ ಅರೌಂಡ್ 109, ಮೈಸೂರು ಹುಡುಗನೇ ಅವರು. ಓಕೆ, ಸೊ ಅವರು ಜೊತೆ ಮಾತಾಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಗಿದ್ದು ಈಸ್ ಆಲ್ಸೋ ಟ್ರೈಂಗ್ ಫಾರ್ ಸಮ್ ಅದರ್ ಯೂನಿವರ್ಸಿಟಿ. ಓಕೆ, ಸೊ ಯೂನಿವರ್ಸಿಟಿ ಟ್ರೈ ಮಾಡ್ತಿದ್ರೆ ಲಾಸ್ಟ್ ಥರ್ಡ್ ರೌಂಡ್ ತನಕ ಅವ್ರು ಇಟ್ಕೊಂಡು ಬರ್ಬೋದು. ಅದನ್ನ ಲಾಸ್ಟಲ್ಲಿ ಬಿಟ್ಸ್ ಯಾವುದೋ ಯೂನಿವರ್ಸಿಟಿಗೆ ಅಥವಾ ಅವ್ರು BITS ಬಿಟ್ಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಅಲ್ಲ ಸಿಕ್ತು ಅಂತಂದ್ರೆ ಮೇ ಬಿ ಮೈಟ್ ಆಲ್ಸೋ ಮೂವ್ ದರ್. ಸೊ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಮೂವ್ ಆಗೋ ಚಾನ್ಸಸ್ ಬಂದಾಗ ಏನಾಗುತ್ತೆ, ಸೊ ಆಗ ಏನಾಗುತ್ತೆ ಮಕ್ಕಳ, ಈ ಸೀಟ್ ಏನು ಉಳ್ಕೊಂಡಿರುತ್ತೆ ಆ ಸೀಟ್ ಹಂಗೆ ಖಾಲಿ ಉಳ್ಕೊಂಡ್ಬಿಡುತ್ತೆ. ಬಟ್ ಥರ್ಡ್ ರೌಂಡಲ್ಲಿ ಯಾರು ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಯಾರು ಇದನ್ನ ಇಟ್ಕೊಂಡು ಬಂದಿರ್ತಾರೆ, ಈ ರೀತಿ ಲಕ್ ಜೊತೆ ಆಟ ಆಡ್ಕೊಂಡು ಬರೋಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಆ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ವೆರಿ ರೇರ್ ಕೇಸಸ್. ಈ ರೀತಿ ಆಗಿಲ್ಲ, ಆಗ್ಬೋದು, ಮುಂದೆ ಆಗಿರ್ಲೂಬಹುದು, ನನಗೂ ಗೊತ್ತಿಲ್ಲ. ಆಗಿರೋ ಚಾನ್ಸಸ್ ಕೂಡ ಇರುತ್ತೆ ಪ್ರೀವಿಯಸ್ ಅಲ್ಲಿ. ಬಟ್ ದೇರ್ ಇಸ್ ಅ ಚಾನ್ಸ್, ಹೈ ಚಾನ್ಸ್ ಲೈಕ್ ದಿಸ್. ಯಾರೂ ಕೂಡ ಈ ಸೀಟ್ನ ನನಗೆ ಹೈಯರ್ ಆಪ್ಷನ್ ಜಾಸ್ತಿ ಬಂದ್ಬಿಟ್ಟಿದೆ, ನನಗೆ ಸಿಗದೇ ಇಲ್ಲ ಅಂತೇಳಿ ಅದನ್ನ ಇಡದೇ ಇರಕ್ಕೆ ಹೋಗ್ಬೇಡಿ ಮಕ್ಕಳ. ದಯವಿಟ್ಟು ಇಡಿ ಅದನ್ನ. ಇಟ್ ವಿಲ್ ಹೆಲ್ಪ್ ಯು ಅಲಾಟ್. ಅರ್ಥ ಆಗ್ತಿದ್ಯಾ? ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಸೊ ಯಾರೋ ಒಬ್ಬ ಸ್ಟೂಡೆಂಟ್ ಕ್ಲೇಮ್ ಮಾಡಿರ್ತಾನೆ ಆಲ್ರೆಡಿ ಅದನ್ನ, ಬಟ್ ಅವನು ಅಡ್ಮಿಷನ್ ಆಗಿರೋದಿಲ್ಲ. ಅವನೇನ್ ಮಾಡ್ತಾನೆ, ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ತನಕ ವೇಟ್ ಮಾಡ್ತಿರ್ತಾನೆ. ಬಿಕಾಸ್ ಈಸ್ ಆಲ್ಸೋ ವೇಟಿಂಗ್ ಫಾರ್ ಸಮ್ ಅದರ್ ಯೂನಿವರ್ಸಿಟಿ ಆರ್ ಸಮ್ ಅದರ್ ಬೆಟರ್ ಆಪ್ಷನ್ಸ್. ಸೊ ಆ ಟೈಮಲ್ಲಿ ಸಮ್ ಅದರ್ ಬೆಟರ್ ಆಪ್ಷನ್ ಸಿಕ್ಕಿದಾಗ ಆ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಇದನ್ನ ಬಿಟ್ಬಿಟ್ಟು ಹೋಗ್ತಾರೆ. ಇದನ್ನ ಬಿಟ್ಟು ಹೋದಾಗ ಏನಾಗುತ್ತೆ, ಆಟೋಮೆಟಿಕಲಿ ಈ ಸೀಟ್ ಇನ್ನೊಬ್ರಿಗೆ ಅಲಾಟ್ ಆಗ್ಲೇಬೇಕು. ಈ ಸೀಟ್ ಇನ್ನೊಬ್ರಿಗೆ ಅಲಾಟ್ ಆಗ್ಬೇಕಂತಂದ್ರೆ ಇನ್ಯಾರೋ ಅದನ್ನ ಆಪ್ಷನ್ಸ್ ಅಲ್ಲಿ ಇಟ್ಕೊಂಡಿರ್ಬೇಕಲ್ವಾ, ಅದು ನೀವೇ ಯಾಕಾಗಿರ್ಬಾರ್ದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಐ ನೋ ದಟ್ RV ಕಾಲೇಜ್ CS, RV ಕಾಲೇಜ್ IS ಈ ರ್ಯಾಂಕ್ಗೆ ಸಿಗೋದು ಕಷ್ಟ ಇರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇದು ಮಕ್ಕಳ, ಇದು ನಿಮ್ಮ ಲಿಸ್ಟ್, ಇದು ನಿಮ್ಮ ಲೈಫ್. ನೀವು ಇದನ್ನ ಏನ್ ಮಾಡ್ಕೋಬೇಕು, ಲಿಸ್ಟ್ ನ ರೆಡಿ ಮಾಡ್ತಾ ಹೋಗ್ಬೇಕು. ಸೊ ಐ ಆಮ್ ಆಲ್ಸೋ ಗೆಟಿಂಗ್ ಲಾಟ್ ಆಫ್ ಮೆಸೇಜಸ್ ಇನ್ Instagram ಅಂಡ್ Telegram. ಸರ್ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಸರ್, ಆ ಕಾಲೇಜ್ ಸಿಗುತ್ತೆ ಸರ್, ಲಿಸ್ಟ್ಗೆ ಹೆಲ್ಪ್ ಮಾಡಿ ಸರ್. ಮಕ್ಕಳ ಹೆಲ್ಪ್ ಮಾಡೋಣ, ಯಾಕಂದ್ರೆ ನಮಗೆ 100 ಜನ ಮಕ್ಕಳು ಇರ್ತಾರೆ. ಸೊ ಎಲ್ಲರಿಗೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಡಕ್ಕೆ ಕಷ್ಟ ಆಗುತ್ತೆ, ಸಾಧ್ಯವೇ ಆಗೋದಿಲ್ಲ ಆಕ್ಚುಲ್ ಬಂದು. ಸೊ ನಿಮ್ಮ ಲಿಸ್ಟ್ ಅಲ್ವಾ, ನೀವು ರೆಡಿ ಮಾಡ್ಕೋಬೇಕು ಅದನ್ನ. ನಾವು ನಿಮಗೆ ಗೈಡೆನ್ಸ್, ಮಾಸ್ ಆಗಿ ಗೈಡೆನ್ಸ್ ಕೊಡ್ತಾ ಹೋಗ್ಬೋದು. ಅಂಡ್ ಯು ಆರ್ ದ ಒನ್ ಹೂ ನೀಡ್ ಟು ಟೇಕ್ ಕೇರ್ ಆಫ್ ದಿಸ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನಾವು ಸ್ಟೂಡೆಂಟ್ಸ್ ಇಲ್ಲಿ
ಯಾವ್ದ್ಯಾವ್ದನ್ನ ನಾನು ಹಾಕ್ತಾ ಬರ್ಬೋದು ಮಕ್ಕಳ. ನಿಮ್ಗೆ ಗೊತ್ತು ಆರ್ ವಿ ಕಾಲೇಜಲ್ಲಿ ಎಲ್ಲಾ ಸೀಟ್ಸ್ಗಳನ್ನೂ ಹಾಕಿರೋ ತೊಂದರೆ ಇಲ್ಲ. ಯಾವ್ದ್ಯಾವ್ದಿದೆ ಎಲ್ಲ ಹಾಕಿ, ಮೆಕ್ಯಾನಿಕಲ್ ಹಾಕಿ, ಸಿವಿಲ್ ಹಾಕಿ. ನಿಮ್ಗೆ ಆರ್ ವಿ ಕಾಲೇಜಲ್ಲಿ ಯಾವ ಸೀಟ್ ಸಿಕ್ಕಿದ್ರು ಒಳ್ಳೇದೇನೆ. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿರೋದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಸೀಕ್ರೆಟ್ ಏನಂತ ಅಂದ್ರೆ, ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಆಪ್ಷನ್ ಇದೆ ಮಕ್ಕಳ. ಸೆಕೆಂಡ್ ಇಯರ್ಗೆ ಬ್ರಾಂಚ್ ಚೇಂಜ್ ಅಂತ ಬರುತ್ತೆ. ಲಿಸನ್ ಟು ಮೀ ಕೇರ್ಫುಲಿ, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಯರ್ ಅಲ್ಲಿ ಬ್ರಾಂಚ್ ಚೇಂಜ್ ಅಂತ ಬರುತ್ತೆ. ಏನ್ ಸರ್ ಸೆಕೆಂಡ್ ಇಯರ್ ಅಲ್ಲಿ ಬ್ರಾಂಚ್ ಚೇಂಜ್ ಅಂತಂದ್ರೆ, ಐ ವಿಲ್ ಲೆಟ್ ಯು ನೋ. ಈಗ ಫಸ್ಟ್ ಇಯರ್ ಅಲ್ಲಿ ನೀವು ಕೂಡ ಯಾವುದೊಂದು ಸಿವಿಲ್ ಇಂಜಿನಿಯರಿಂಗ್ ತಗೊಂಡು ಆರ್ ವಿ ಹೊಟ್ಟೋಗಿದ್ದೀರಾ ಅಂತ ಅನ್ಕೋಣ. ಲೆಟ್ ಅಸ್ ಅಸ್ಯೂಮ್ ನೀವು ಆರ್ ವಿ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ತಗೊಂಡು ಹೊರಟ್ಬಿಟ್ಟಿದ್ದೀರಾ. ಬಟ್ ನಿಮ್ಮ ಏನು ಏನ್ ಬೇಕಾಗಿತ್ತು ನಿಮಗೆ ಸೀಟ್ ಅಂದ್ರೆ, CS ಅಥವಾ IS ಅಥವಾ ಸೈಬರ್ ಸೆಕ್ಯೂರಿಟಿ ಅಥವಾ AIML ಈ ರೀತಿ ಯಾವುದೋ ಸೀಟ್ ಬೇಕಾಗಿತ್ತು ಅಂತ ನಿಮ್ಗೆ ಇಷ್ಟ ಇರುತ್ತೆ. ಪರವಾಗಿಲ್ಲ, ಆರ್ ವಿ ಕಾಲೇಜಲ್ಲಿ ಒಂದು ಸೀಟ್ ಸಿಕ್ಕಿದ್ರೆ ಸಾಕಂತ ನೀವು ಸಿವಿಲ್ ತಗೊಂಡು ಹೊರಟೋಗ್ತೀರಾ. ಯಾಕಂದ್ರೆ ಮಾಸ್ ಅಲ್ಲಿ ಕೂಡ ಕೆಲವು ಕಂಪ್ನಿಗಳು ಬರುತ್ತೆ ಹೈಯರಿಂಗ್ ಅಲ್ಲಿ. ಫೋರ್ತ್ ಇಯರ್ ಅಲ್ಲಿ ಏನಾಗುತ್ತೆ, ಮಾಸ್ ಕಂಪ್ನೀಸ್ಗಳು ಬರುತ್ತೆ. ಆ ಮಾಸ್ ಕಂಪ್ನೀಸ್ಗಳಂದ್ರೆ ಯಾವುದೇ ಬ್ರಾಂಚ್ ಇದ್ರೂ ಪರವಾಗಿಲ್ಲ, ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ. ನಮಗೆ ಬೇಕಾಗಿರೋ ಸ್ಕಿಲ್ಸ್ ಅವನ ಹತ್ರ ಇದ್ರೆ ಸಾಕು, ಅವ್ರನ್ನ ಮುಂದೆ ಟ್ರೈನ್ ಮಾಡ್ಕೊಳ್ತೀವಿ ನಾವು ಅಂತೇಳಿ. ಇವನ್ ಸಿವಿಲ್ ಇಂಜಿನಿಯರ್, ಇವನ್ ಮೆಕ್ಯಾನಿಕಲ್ ಇಂಜಿನಿಯರ್ ವಿಲ್ ಆಲ್ಸೋ ಕನ್ವರ್ಟ್ ಇಂಟು ಅ ಸಾಫ್ಟ್ವೇರ್ ಇಂಜಿನಿಯರ್. ಈ ರೀತಿ ತುಂಬಾ ಕೇಸಸ್ಗಳು ಇದೆ ಮಕ್ಕಳ. ಸೊ ಅದರಿಂದ ಆ ವಿಷಯ ಏನಾದರೂ ಒಬ್ಬ ಸ್ಟೂಡೆಂಟ್ ಗೊತ್ತಿದೆ ಅಂತಂದ್ರೆ, ವಿಲ್ ಗೆಟ್ ಇನ್ ಟು ಆರ್ ವಿ ಕಾಲೇಜ್, ಸಿವಿಲ್ ಇಂಜಿನಿಯರ್ ತಗೊಂಡ್ಬಿಡ್ತಾನೆ. ಬಟ್ ಎಲ್ಲೋ ಒಂದ್ ಕಡೆ ಅನಿಸ್ತಿರುತ್ತೆ, ನನಗೆ ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ ತಗೊಂಡಿದ್ರೆ ಒಳ್ಳೇದು ಅಂತ. ಯಾರೋ ಒಬ್ರು ಗೈಡ್ ಮಾಡ್ತಾರೆ ಅವ್ರಿಗೆ ಏನಂತ, ನೋಡುಕಂದ ನೀನು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ಬಿಡು ಫಸ್ಟ್ ಇಯರ್ ಅಲ್ಲಿ, ಅರೌಂಡ್ 9.8, 9.7, 9.9 CGPA ಇಟ್ಕೊಳಕ್ ಟ್ರೈ ಮಾಡು. 9.5 ಮೇಲೆ CGPA ಇಟ್ಕೊಳಕ್ ಟ್ರೈ ಮಾಡು. ಆಗ ಈ ಫಸ್ಟ್ ಇಯರ್ ಅಲ್ಲಿ ಕೆಲವರು ಡೊನೇಷನ್ ಕೊಟ್ಟು ಬಂದಿರೋರು ಇರ್ತಾರೆ. ಇನ್ಯಾವುದೋ ಒಂದು ಕಾರಣಕ್ಕೆ ಸ್ಟೂಡೆಂಟ್ಗೆ ಏನಾಗಿರುತ್ತೆ, ಹುಷಾರ್ ತಪ್ಪಿರುತ್ತೆ. ಅವನು ಫಸ್ಟ್ ಇಯರ್ ಅಲ್ಲಿ ಏನಾಗ್ಬಿಡ್ತಾನೆ, ಜಾಸ್ತಿ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಡಿಟೇನ್ ಆಗಿ ಹೋಗ್ತಾನೆ. ಡಿಟೇನ್ ಅಂತಂದ್ರೆ ಫಸ್ಟ್ ಇಯರ್ ಇಂದ ಅವನು ಮತ್ತೆ ಫಸ್ಟ್ ಇಯರ್ ಓದ್ಬೇಕು. ಮತ್ತೆ ಫಸ್ಟ್ ಇಯರ್ ಇರೋದೆಲ್ಲಾನು ಕೂಡ ಅವನು ಏನು ಮುಗಿಸ್ಕೊಂಡೇನೆ ಬರಬೇಕು. ಇನ್ನು ಕೆಲವು ಮಕ್ಳು ಇರ್ತಾರೆ, ಅವ್ರಿಗೆ ಇಂಜಿನಿಯರಿಂಗ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ಅಂತ ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರೆ, ನಂಗೆ ಇಂಜಿನಿಯರಿಂಗ್ ಬೇಡ ಅಂತೇಳಿ ಆಫ್ಟರ್ ಫಸ್ಟ್ ಇಯರ್ ಕೂಡ ಚೇಂಜ್ ಮಾಡೋರು ಇರ್ತಾರೆ. ಇದು ಆಲ್ ಪ್ಯೂರ್ಲಿ ಲಕ್ ಕಂಡ್ರು. ಓಕೆ, ಇದೆಲ್ಲ ಪ್ಯೂರ್ಲಿ ಲಕ್ ಮತ್ತೆ ನಿಮ್ಮ ಫೇಟ್, ಹಣೆ ಬರೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೇನ್ ಮಾಡ್ತೀರಿ, ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತೀರಿ, ಆ ಸೀಟ್ಗಳು ಖಾಲಿ ಉಳ್ಕೊಂಡ್ಬಿಡುತ್ತೆ ನೋಡಿ. ಸೆಕೆಂಡ್ ಇಯರ್ಗೆ ಬರೋ ಅಷ್ಟರಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲಿ ಏನೋ ಒಂದು ಕಾರಣಕ್ಕೆ ಯಾವುದೋ ಒಂದು ಸ್ಟೂಡೆಂಟ್ ಹೊರಟೋಗಿರ್ತಾನೆ, ಬಿಟ್ಬಿಟ್ಟಿರ್ತಾನೆ ಆ ಕೋರ್ಸ್ ಅಂದಾಗ ಆ ಸೀಟ್ನ ಫಿಲ್ ಮಾಡ್ಬೋದು. ಸೊ ಆ ಸೀಟ್ನ ಯಾರು ಕೊಡ್ತಾರೆ ಅಂತಂದ್ರೆ, ಆ ಕಾಲೇಜಲ್ಲಿ ಓದ್ತಿರೋ ಮಕ್ಳಿಗೆನೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರೋರ್ಗೆ ಬ್ರಾಂಚ್ ಚೇಂಜ್ ಅಂತ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಕೂಡ ಚಾನ್ಸಸ್ ಇದೆ. ಸೊ ಅದಕ್ಕೇನೆ ತುಂಬಾ ಸಲ ನಾನು ಹೇಳೋದೇನಂತ ಅಂದ್ರೆ, ಸೊ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ತಾ ಹೊರಟ್ಬಿಡಿ, ಬ್ರಾಂಚ್ ಚೇಂಜ್ ಅಲ್ಲಿ ಕೂಡ ನಿಮ್ಮ ಲಕ್ನ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ನಿಮ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಷ್ಟೊಂದು ಆಸೆ ಇತ್ತು ಅಂತಂದ್ರೆ, ಓಕೆ, ಮೂವ್ ಟು ದೀಸ್ ಟೈಪ್ ಆಫ್ ಕಾಲೇಜಸ್. ಅಲ್ಲಿ ಮಾಸ್ ಆಗಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತೆ. ಆ ಕ್ಯಾಂಪಸ್ ಸೆಲೆಕ್ಷನ್ ನಡೆದಾಗ ನೀವು ಕೂಡ ಸ್ವಲ್ಪ ಸ್ಕಿಲ್ಸ್ಗಳನ್ನ, ಈಗ ನೋಡಿ ಆನ್ಲೈನ್ ಅಲ್ಲಿ ತುಂಬಾ ಸ್ಕಿಲ್ಸ್ಗಳನ್ನ ಕಲಿಬಹುದಾಗಿದೆ. ಓಕೆ, ಸೊ ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್ ವೆರ್ ಯು ಕ್ಯಾನ್ ಲರ್ನ್ ದ ಸ್ಕಿಲ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಥಿಂಗ್ಸ್. ಅಂದ್ರೆ ನಿಮಗೆ AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲಿಬೇಕಾ, ಯು ಕ್ಯಾನ್ ಡೂ ಅ ಕೋರ್ಸ್, 1 or 2 ಕೋರ್ಸಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಬೇಕಾ, ಎಸ್ ಯು ಕ್ಯಾನ್ ಡೂ ಇಟ್. ಡೇಟಾ ಸೈನ್ಸ್ ಬಗ್ಗೆ ತಿಳ್ಕೊಬೇಕಾ, ಎಸ್ ಯು ಕ್ಯಾನ್ ಡೂ ಇಟ್. ಸೊ ಈ ರೀತಿ ಕೋರ್ಸ್ಗಳನ್ನ ನೀವು ಮಾಡಿಕೊಂಡು ಅಟ್ ದ ಎಂಡ್ ಆಫ್ ಫೋರ್ತ್ ಇಯರ್, ಇವನ್ ಇಫ್ ಯು ಆರ್ ಅ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್, ಪರವಾಗಿಲ್ಲ, ನಾನು ಸಿವಿಲ್ ಇಂಜಿನಿಯರ್ನ ಮುಗಿಸ್ಕೊಳ್ತಾ ಹೋಗ್ತೀನಿ, ನನ್ನ ಪಾಡಗ್ ನಾನು ಕಡೆಯಲ್ಲಿ ನಾನು ಈ ತರ ಕೋರ್ಸ್ಗಳನ್ನ ಮಾಡ್ಕೊಂಡು ನಾನು ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಹೋಗ್ತೀನಿ ಅಂತ ಹೋಗ್ಬೋದು. ಯಾಕಂದ್ರೆ ಆರ್ ವಿ ಕಾಲೇಜ್, BMS ಕಾಲೇಜ್, JC ಈ ರೀತಿ ಕಾಲೇಜ್ಗಳಿಗೆಲ್ಲ ಬರೋದೇನಾಗುತ್ತೆ ಮಕ್ಕಳ, ಒಳ್ಳೊಳ್ಳೆ ಕಂಪ್ನಿಗಳು ಬರ್ತವೆ. ಸೊ ಒಳ್ಳೊಳ್ಳೆ ಕಂಪ್ನಿಗಳು ಬರುತ್ತೆ ಅಂಡ್ ಆಲ್ಸೋ ದ ಪ್ಯಾಕೇಜ್ ವಿಲ್ ಬಿ ಗುಡ್ ದೇರ್. ಸೊ ಈ ರೀತಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನನ್ನು ಕೇಳಿದ್ರೆ ಯಾವುದು ಬ್ರಾಂಚಿನ ತಗೋಬೋದಾ, ಕಾಲೇಜ್ ತಗೋಬೋದಾ ಅಂತಂದ್ರೆ, ನೋಡಿ ಮಕ್ಕಳ, ನಿಮ್ಗೆ ಏನಾದ್ರು ಬ್ರಾಂಚ್ ಮೇಲೆ ಇಷ್ಟ ಇತ್ತು ಅಂತಂದ್ರೆ, ಸಪೋಸ್ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ನನಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್, CHIP ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಮುಂದೆ ಆ ರೀತಿ ಸೆಮಿ ಕಂಡಕ್ಟರ್ಸ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಅಂತಂದ್ರೆ, ಯು ಮೂವ್ ಟು EC ಸ್ಟೂಡೆಂಟ್ಸ್. ನಾನು ಏನು ಬೇಡ ಅಂತಲ್ಲ, ಅಂತ ಟೈಮಲ್ಲಿ ನಾನು ಹೇಳೋದು ಕಾಲೇಜ್ಗಿಂತ ಯು ಟೇಕ್ ದ ಕೋರ್ಸಸ್ ಅಂತ ಹೇಳ್ತೀನಿ. ಬಟ್ ನನಗೆ ಯಾವ ಕೋರ್ಸ್ ಓದಿದ್ರು ಪರವಾಗಿಲ್ಲ ಸರ್, ಅಲ್ಟಿಮೇಟ್ಲಿ ಐ ವಾಂಟ್ ಟು ಬಿಕಮ್ ಅ ಸಾಫ್ಟ್ವೇರ್ ಇಂಜಿನಿಯರ್, ನನಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ಐ ಸಜೆಸ್ಟ್ ಯು ಟು ಮೂವ್ ಟು ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್. ಯಾವುದೋ ಒಂದು ಕೋರ್ಸ್ ತಗೊಂಡು ಹೊರಟ್ಬಿಡ್ರು ಅಲ್ಲಿಗೆ, ಯಾವುದೋ ಒಂದು ಕೋರ್ಸ್ ತಗೊಂಡು ಹೊರಟಿ. ಬಟ್ ದೇರ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಯು ನೀಡ್ ಟು ಡೂ ಕೋರ್ಸ್ ಆನ್ ಯೋರ್ ಓನ್. ನಿಮಗೆ ನೀವು ಸಪ್ರೇಟ್ ಆಗಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ನಾನು ಏನಕ್ಕೆ ಕಾಲೇಜ್ ತಗೊಳ್ಳಿ ಅಂತ ಹೇಳ್ತಾ ಇರೋದಂದ್ರೆ, ಓನ್ಲಿ ಬಿಕಾಸ್ ಮಾಸ್ ಕಂಪ್ನೀಸ್ ವಿಲ್ ಕಮ್ ದೇರ್. ಯಾವುದಾದ್ರೂ ಬ್ರಾಂಚ್ ಇದ್ರೂ ಪರವಾಗಿಲ್ಲ, ನಮ್ಗೆ ಆ ಸ್ಟೂಡೆಂಟ್ನ ಇಂಟರ್ವ್ಯೂ ಮಾಡ್ತೀವಿ, ಅವನ ಸ್ಕಿಲ್ಸ್ ಇತ್ತಂದ್ರೆ ನಾವು ಕರ್ಕೊಂಡು ಹೋಗಿ ಅವನ ಟ್ರೈನಿಂಗ್ ಕೊಟ್ಕೊಳ್ತೀವಿ ಅಂತ ಕಂಪ್ನಿಗಳು ಬರುತ್ತೆ. ಆ ಕಂಪ್ನಿಗಳಿಗೆ ನೀವು ಜಾಯ್ನ್ ಆಗ್ಬೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಆ ಕಾರಣಕ್ಕೇನೆ ತುಂಬಾ ಕಾಲೇಜ್ಗಳನ್ನ ಕೊಡಿ. ಆರ್ ವಿ ಕಾಲೇಜಲ್ಲಿ ಎಲ್ಲಾ ಬ್ರಾಂಚ್ನೂ ಹಾಕಿ, BMS ಅಲ್ಲಿ ಎಲ್ಲಾನು ಹಾಕಿ, ಅಲ್ಲೇನೆ ಆಗ್ಬಿಡುತ್ಕೊಂಡ್ರು. ಅಲ್ಲೇನೆ ಒಂದು 25-30 ಆಪ್ಷನ್ಸ್ಗಿಂತ ಜಾಸ್ತಿ ಆಗುತ್ತೆ, 20 ಆಪ್ಷನ್ ಆದ್ರೂ ಆಗುತ್ತೆ. ಸೊ ಕೊಡಿ, ಪರವಾಗಿಲ್ಲ, ಯು ಪ್ಲೇ ವಿತ್ ಯೋರ್ ಲಕ್.
ಅಂಡ್ ನೆಕ್ಸ್ಟ್ ಇಲ್ಲಿಗೆ ಬರೋಣ, ಕಮಿಂಗ್ ಟು ದ ಸೆಕೆಂಡ್ ಕ್ಯಾಟಗರಿ. ಕಮಿಂಗ್ ಟು ದ ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್, ಇದರಲ್ಲಿ ನಿಯರ್ ಬೈ ಚಾನ್ಸಸ್ ಆಫ್ ಗೆಟಿಂಗ್ ಸ್ಟೂಡೆಂಟ್ಸ್. ಯಾಕಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಇಯರ್ ಕಟ್ ಆಫ್ಗೂ ತುಂಬಾನೇ ವೇರಿ ಆಗುತ್ತೆ. ಈ ಸಲ ಹೇಳ್ತಾ ಇದ್ದೀನಿ, ಲಾಸ್ಟ್ ಇಯರ್ ಕಟ್ ಆಫ್ ಈ ಇಯರ್ ಕಟ್ ಆಫ್ಗೂ 4,000 to 5,000 ವೇರಿ ಆಗುತ್ತೆ. 4,000 to 5,000 ರ್ಯಾಂಕಿಂಗ್ ವೇರಿ ಆಗುತ್ತೆ. ಲಾಸ್ಟ್ ಸಲ ಯಾವೆಲ್ಲ ಕಾಲೇಜ್ಗಳು 26,000-27,000 ನಿಂತಿತ್ತು, ಈ ವರ್ಷ ಹೇಳ್ತಾ ಇದ್ದೀನಿ 31,000-32,000-33,000 ನಿಂತ್ಕೊಳ್ಳುತ್ತೆ. ಓಕೆ, ಸೊ ಲಾಸ್ಟ್ ಇಯರ್ಗೂ ಈವರೆಗೂ ತುಂಬಾನೇ ವೇರಿ ಆಗುತ್ತೆ. ಯಾಕಂದ್ರೆ ತುಂಬಾನೇ ರ್ಯಾಂಕಿಂಗ್ ವೇರಿ ಆಗಿದೆ ಮಕ್ಕಳ. ಅಷ್ಟೇ ಅಲ್ಲ, ಮೋರ್ ನಂಬರ್ ಆಫ್ ಸೀಟ್ಸ್ ಆಲ್ಸೋ ವಿಲ್ ಬಿ ಆಡೆಡ್ ಟು ದ ಕಾಲೇಜಸ್. ಯಾವುದೋ ಒಂದು ಕಾಲೇಜಲ್ಲಿ 3 ಸೆಕ್ಷನ್ ಇರೋದು 5 ಸೆಕ್ಷನ್ ಆಗಿರುತ್ತೆ. ಈಗ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ 1-2 ಸೆಕ್ಷನ್ ಕೊಟ್ಟಿರೋದು ಈ ಸಲ 5-6 ಸೆಕ್ಷನ್ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಚಾನ್ಸಸ್ಗಳು ಜಾಸ್ತಿ ಇದೆ. ಸೊ ಅದರಿಂದ ನಂಬರ್ ಆಫ್ ಸೀಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಸಲ ರ್ಯಾಂಕಿಂಗ್ ಕೂಡ ವೇರಿ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ ಮಕ್ಕಳ, 4,000 to 5,000 ವೇರಿ ಆಗುತ್ತೆ. ಸೊ ನಾನು ಹೇಳೋದು, ಸೊ ಇದರಲ್ಲಿ ಹೇಳೋದು ಮಕ್ಕಳ ಲಕ್ಕಿ ಕ್ಯಾಟಗರಿಯಲ್ಲಿ ಬಂದ್ರೆ, ಸೊ ಬಿಲೋ 20K. ಸೊ ಬಿಲೋ 20K ಯಾವ್ದಿದೆ ಅದೆಲ್ಲಾನು ಕೊಟ್ಕೊಳ್ಳಿ. ಬಿಲೋ 20K ಯಾವ್ದಿದು? ಇಫ್ ಯುವರ್ ರ್ಯಾಂಕ್ ಇಸ್ 32,000, ನಾನು ಎಕ್ಸಾಂಪಲ್ ಕೊಡ್ತಿರೋ 32,000 ಇದ್ರೆ, ಸೊ ನಿಮಗೆ 10,000 ರ್ಯಾಂಕ್ ಬಂದಿತ್ತು ಅಂತ ಅನ್ಕೊಳ್ಳಿ. 10,000 ರ್ಯಾಂಕ್ ಇದ್ರೆ 4,000 to 5,000 ರ್ಯಾಂಕ್ ಏನಿದೆ ಅಲ್ಲಿ ತನಕ ಲಕ್ಕಿ ಕ್ಯಾಟಗರಿ ಇಟ್ಕೊಳ್ಳಿ. ಓಕೆ, 5ರಿಂದ ನೆಕ್ಸ್ಟ್ 8,000 ತನಕ ಈ ಕ್ಯಾಟಗರಿಗೆ ಬರಲಿ ಇಫ್ ಯುವರ್ ರ್ಯಾಂಕ್ ಇಸ್ 10,000. ಸಪೋಸ್ ಇಲ್ಲಿಗೆ ಬಂದಿರೋ ಕ್ಯಾಂಡಿಡೇಟ್ ಅಲ್ಲಿ ಸೆಕೆಂಡ್ ಕ್ಯಾಟಗರಿಲಿ ಅಂತ ಹೇಳೋದು ಏನಂತಂದ್ರೆ ನಿಯರ್ ಬೈ. ಓಕೆ, ನಿಯರ್ ಬೈ. ಓಕೆ, ದಿಸ್ ಇಸ್ ನಿಯರ್ ಬೈ ರ್ಯಾಂಕಿಂಗ್. ನಿಯರ್ ಬೈ ರ್ಯಾಂಕಿಂಗ್ ಅಂದ್ರೆ ಏನು? ಐ ವುಡ್ ಲೈಕ್ ಟು ಟೆಲ್ ಲೈಕ್ ದಿಸ್. ಸೊ 20K ಇಂದ 20K to 28K ತನಕನು, 20K ಇಂದ 28K ತನಕನು ನೀವೇನ್ ಮಾಡ್ಬೋದು, ಯು ಕ್ಯಾನ್ ಕೀಪ್ ದಿಸ್ ಆಪ್ಷನ್ಸ್. ಸೊ ಯಾವ್ಯಾವ ಕಾಲೇಜ್ಗಳಲ್ಲಿ ನಿಮ್ಮ ಕ್ಯಾಟಗರಿ ಪ್ರಕಾರ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ಪ್ರಕಾರ, ನಿಮ್ಮ ಕೋಟಾ ಪ್ರಕಾರ. ಓಕೆ, ಸೊ ಇದೆಲ್ಲಾದ್ರೂ ಕೂಡ ತಲೆಯಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕೀಗ, ಆಪ್ಷನ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಎಷ್ಟು ಮಾಡ್ತೀರಿ, 20 to 28K ತನಕ ನಿಮ್ಗೆ ಯಾವ್ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಯಾವ್ಯಾವ ಕೋರ್ಸ್ ಇಂಟ್ರೆಸ್ಟ್ ಇದೆ, ಅದನ್ನ ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ನೀವು ನೋಡಬೇಕಾಗುತ್ತೆ. ಆ್ಯಂಡ್ ಹೇಳ್ತಾ ಇದ್ದೀನಿ ಮಕ್ಕಳ, ಇದಕ್ಕೆಲ್ಲವೂ ಬೇಕಾಗಿರೋದು ಏನಂತ ಅಂದರೆ, ಎಸ್, ಯು ನೀಡ್ ದ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಇಟ್ಕೋಬೇಕಾಗತ್ತೆ. ಅದು ಅಷ್ಟೇ ಮಕ್ಕಳ ನಿಮಗೆ ಬೆನಿಫಿಟ್ ಆಗೋದು, ಇನ್ಯಾವುದು ಅಲ್ಲ. ಓಕೆ, ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಇಟ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕಟ್ ಆಫ್ನ ಇಟ್ಕೊಂಡು ಈ ರೀತಿ ಲಿಸ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಬನ್ನಿ, ಪ್ರಿಪೇರ್ ಮಾಡ್ತಾ ಬನ್ನಿ. ಸೊ 20 to 28K, ಎಸ್, ನಿನ್ನ ರ್ಯಾಂಕಿಂಗ್ ಬಂದಿರೋ 32, ಬಟ್ ಇಲ್ಲಿ 28K. ಯಾಕಂದ್ರೆ ಪ್ರತಿ ವರ್ಷ ಕೂಡ ರ್ಯಾಂಕಿಂಗ್ ವೇರಿ ಆಗ್ತಾ ಇರುತ್ತೆ. ಸೊ 4,000-5,000 ರ್ಯಾಂಕಿಂಗ್ ವೇರಿ ಆಗುತ್ತೆ. ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ ಪ್ರಯಾರಿಟಿ. ಓಕೆ, ನಿಮಗೆ ಪ್ರಯಾರಿಟಿ ಈ ಸಿಕ್ಕರೆ ತುಂಬಾ ಖುಷಿ ಅಂತ ಕೇಳ್ಕೊಳ್ಳೋದನ್ನ ಮುಂದೆ ಇಡಿ. ಅದಾದ್ಮೇಲೆ ಕೆಳಗಡೆಗೆ ಬರ್ತಾ ಬನ್ನಿ ಮಕ್ಕಳ, ಕೆಳಗಡೆಯಿಂದ ಬರ್ತಾ ಬನ್ನಿ, ಕಡಿಮೆ ಮಾಡ್ತಾ ಬನ್ನಿ. ಓಕೆ, ಸೊ ನಿಮಗೆ 26, 27, 28Kಗೆ ಕೆಳಗಡೆ ಇಟ್ಕೊಳ್ತಾ ಬನ್ನಿ. ಹೈಯೆಸ್ಟ್ ಎಲ್ಲ ಮೇಲ್ಗಡೆ ಇರಲಿ, ಲೋಯೆಸ್ಟ್ ಎಲ್ಲ ಕೆಳಗಡೆ ಬರ್ತಾ ಬರಲಿ. ಯಾಕೆ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಕೂಡ ಅದನ್ನ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಗೆ ಬರೋಣ, ಥರ್ಡ್ ಕ್ಯಾಟಗರಿ. ಸೊ ಕಮಿಂಗ್ ಟು ದ ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ಥರ್ಡ್ ಕ್ಯಾಟಗರಿ ಇಯರ್. ಇನ್ ದಿಸ್ ಥರ್ಡ್ ಕ್ಯಾಟಗರಿ ಎಕ್ಸಾಕ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದಿರ್ಬೋದು. ಸೊ ಇಲ್ಲಿಗೆ ಏನು ಮಾಡ್ತೀನಿ ನಾನು, ಎಸ್, ಐ ವಿಲ್ ಟೆಲ್ ಇಯರ್. ಸೊ 28K to 35 or 40K ಅಲ್ಲಿ ತನಕನೂ ಹೋಗ್ಲಿ, ಬೇಕಾದ್ರೆ ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ತನಕ ಬಂದರೂ ಕೂಡ ಫೈನ್ ಸ್ಟೂಡೆಂಟ್ಸ್, ಖುಷಿ. ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರೌಂಡ್ ಎಂಡ್ ತನಕನೂ ನಿಮಗೆ ಏನಾಗುತ್ತೆ, ಯು ಕ್ಯಾನ್ ಆ್ಯಡ್ ದ ಕಾಲೇಜಸ್ ಆರ್ ಯು ಕ್ಯಾನ್ ಡಿಲೀಟ್ ದ ಕಾಲೇಜಸ್. ಬಟ್ ಫಸ್ಟ್ ರೌಂಡಲ್ಲಿ ಬರ್ತಿದ್ದಂಗೆ ನಿಮಗೆ ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಓನ್ಲಿ ಯು ಕ್ಯಾನ್ ಡಿಲೀಟ್. ಸೊ ನಾನು ನಿಮಗೆ ಮಕ್ಕಳ ಲಾಸ್ಟ್ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿ ಏನು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅದರಲ್ಲಿ. ಯಾಕಂತಂದ್ರೆ ಅದರಲ್ಲಿ ಫಸ್ಟ್ ರೌಂಡ್ ಏನಾಗುತ್ತೆ, ಸೆಕೆಂಡ್ ರೌಂಡ್ ಏನಾಗುತ್ತೆ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇಲ್ಲಿಗೆ ತನಕ ಸದ್ಯಕ್ಕೆ ಈ ರೀತಿ ಆಪ್ಷನ್ಸ್ಗಳನ್ನ ಇಟ್ಕೊಳ್ಳಿ ಮಕ್ಕಳ, ಈ ರೀತಿ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಯು ನೀಡ್ ಟು ಡೂ, ನೀವಾಗೇನೆ ನೀವು ನಿಮ್ಮ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು, ನಿಮ್ಮ ಲೈಫ್ ಜವಾಬ್ದಾರಿನ ನೀವೇ ತಗೋಬೇಕು. ಓಕೆ, ಯಾಕಂದ್ರೆ ಫಸ್ಟ್ ರೌಂಡಲ್ಲಿ ಬಂದಮೇಲೆ ಮಕ್ಕಳ ಅಲ್ಲಿ ನೀವು ಹೊಸ ಕಾಲೇಜ್ ಆ್ಯಡ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಯಾಕೆ ಇದೇ ರೀತಿ ಕೊಡಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮುಂಚೆ ವಿಡಿಯೋದಲ್ಲಿ. ಸೊ ನಿಮ್ಗೆ ಆ ವಿಡಿಯೋನ ಮತ್ತೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ರೌಂಡ್ ನೋಡಿ, ಫಸ್ಟ್ ರೌಂಡಲ್ಲಿ ಮತ್ತೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ, ಯಾಕೆ ಈ ರೀತಿ ನಾವು ಆಪ್ಷನ್ ಎಂಟ್ರಿನ ಮಾಡಬೇಕಂತ. ಓಕೆನಾ? ಸೊ ಹಾಗಾದ್ರೆ ಮಕ್ಕಳ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದ್ರೆ ಯುವರ್ ಜಸ್ಟ್ ಕಮ್ ಹಿಯರ್ ಟು ಎಕ್ಸ್ಪ್ಲೇನ್ ಅಬೌಟ್ ಆಪ್ಷನ್ ಎಂಟ್ರಿ ಅಷ್ಟೇನೆ. ನೆಕ್ಸ್ಟ್ ಇನ್ನೂ ಮತ್ತೆ ವಿಡಿಯೋಗಳು ಬರುತ್ತೆ. ಫಸ್ಟ್ ರೌಂಡ್ ಆದ್ಮೇಲೆ ಏನು ಮಾಡಬೇಕು, ಆ್ಯಂಡ್ ಫಸ್ಟ್ ಆಫ್ ಆಲ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನು ಮಾಡಬೇಕು, ಅದಾದ್ಮೇಲೆ ಫಸ್ಟ್ ರೌಂಡ್ ಆದ್ಮೇಲೆ ಏನು ಮಾಡಬೇಕು, ಸೆಕೆಂಡ್ ರೌಂಡ್ ಆದ್ಮೇಲೆ ಏನು ಮಾಡಬೇಕು ಅಂತೇಳಿ ಐ ವಿಲ್ ಬಿ ಕಮಿಂಗ್ ವಿತ್ ಸರ್ಟನ್ ಮೋರ್ ವಿಡಿಯೋಸ್. ಅಲ್ಲಿ ತನಕ ವೆಯ್ಟ್ ಮಾಡಿ. ಬಟ್ ಈಗ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ನಾನು ಫೈನಲ್ ಆಗಿ ಹೇಳೋದಿಷ್ಟೇನೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಲಿಸ್ಟ್ನ ಇಟ್ಕೊಳ್ಳಿ. ಅದರಲ್ಲಿ ಈ ರೀತಿ ನೀವೇನು ಟೋಟಲ್ ಆಪ್ಷನ್ಸ್ ಕೊಟ್ಕೋಬೇಕು ಅನ್ಕೊಂಡಿದ್ದೀರಿ, 120 ಆಪ್ಷನ್ಸ್ ಕೊಟ್ಕೋಬೇಕಾಗಿದ್ರೆ 40. ಓಕೆ, ಫಸ್ಟ್ 40 ಆಪ್ಷನ್ಸ್, ಸೆಕೆಂಡ್ 40 ಆಪ್ಷನ್ಸ್, ಲಾಸ್ಟ್ 40 ಆಪ್ಷನ್ಸ್, ಈ ರೀತಿ ಕೊಟ್ಕೊಳ್ಳಿ.
ಓಕೆ, ಇದರಲ್ಲಿ ಲಾಸ್ಟ್ 40 to 80 ಇದೇನಿದು 41st. ಸೊ 41st to 80 ಇದು 41st to 80 ಆಪ್ಷನ್ಸ್ ಇದು 81st to 120 ಆಪ್ಷನ್ಸ್. ಈ ರೀತಿ ಬರುತ್ತೆ ಮಕ್ಕಳ ಲಿಸ್ಟ್. ಅರ್ಥ ಆಗ್ತಿದ್ಯಾ? ಇದು 1 to 40, 41 to 80 ಆ್ಯಂಡ್ ದೆನ್ 81 to 120 ಈ ರೀತಿ ಲಿಸ್ಟ್ನ ಹಾಕೋಬೇಕು. ಆ್ಯಂಡ್ ಯಾವ ರೀತಿ ಹಾಕೋಬೇಕು ಅಂತ ಹೇಳಿದಿನಲ್ಲ, ಫಸ್ಟ್ ಪ್ಲೇ ವಿತ್ ಯೋರ್ ಲಕ್, ಯಾಕೆ ಲಕ್ ಜೊತೆ ಪ್ಲೇ ಮಾಡ್ಬೇಕಂತ ಹೇಳಿದ್ದೀನಿ. ಆ್ಯಂಡ್ ಆದಮೇಲೆ ನಿಯರ್ ಬೈ, ಅದಾದಮೇಲೆ ಎಕ್ಸಾಕ್ಟ್ ಸಿಗುತ್ತೆ ಅನ್ನೋದು. ಓಕೆ, ಇದೆಲ್ಲ ಯಾಕೆ ಈ ಥರ ಇದೇ ರೀತಿ ಮಾಡ್ಬೇಕಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಓಕೆ, ಅದನ್ನು ಗೊತ್ತಿದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಓಕೆನಾ? ಸೊ ಹಾಗಾದರೆ ಮಕ್ಕಳ, ಇನ್ನೂ ಏನಾದರೂ ವಿಷಯಗಳು ಬೇಕಂತಂದರೆ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡ್ತಾ ಹೋಗ್ಬೋದು. ಇನ್ನು ಏನೇ ನಿಮ್ಗೆ ಇನ್ಫಾರ್ಮೇಷನ್ ಬೇಕೋ ಅದೆಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ತನಕ ಹೆಲ್ಪ್ ಮಾಡ್ತೀವಿ ಮಕ್ಕಳ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್.